ಸತ್ತ ನಂತರ ಆತ್ಮ ದೇಹದಿಂದ ಹೇಗೆ ಹೊರಹೋಗುತ್ತದೆ? ಗರುಡ ಪುರಾಣದಲ್ಲಿ ಭಯಾನಕ ವಿಚಾರ. ಹೌದು ವೀಕ್ಷಕರೇ, ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸತ್ತ ನಂತರ ಏನಾಗುತ್ತದೆ? ವ್ಯಕ್ತಿ ಸತ್ತ ನಂತರ 13 ದಿನಗಳವರೆಗೆ ಗರುಡ ಪುರಾಣವನ್ನು ಪಠಿಸುವುದ್ಯಾಕೆ? 72 ಗಂಟೆ ಮೊದಲೇ ಗೊತ್ತಾಗುತ್ತಾ ಸಾವು? ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ಗರುಡ ಪುರಾಣದಲ್ಲಿದೆ. ಹಾಗಾದರೆ ಸತ್ತ ನಂತರ ನಾವು ಏನಾಗುತ್ತೇವೆ? ಇದರ ಬಗ್ಗೆ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ. ಜೀವನದ ಪ್ರಮುಖ ಅಂಶಗಳಲ್ಲಿ ಸಾವು ಕೂಡ ಒಂದು ದೊಡ್ಡ ರಹಸ್ಯವಾಗಿದೆ. ಹಲವಾರು ಧಾರ್ಮಿಕ ಗ್ರಂಥಗಳು ಮರಣದ ನಂತರ ಜೀವನದ ಮೇಲೆ ಬೆಳಕು ಚೆಲ್ಲಲು ಪ್ರಯತ್ನಿಸುವುದರೊಂದಿಗೆ ಆತ್ಮದ ಆಧ್ಯಾತ್ಮಿಕ ಪ್ರಯಾಣದ ಒಳನೋಟಗಳನ್ನು ಸಹ ನೀಡುತ್ತವೆ. ಅದರಂತೆಯೇ ನಮ್ಮ ಹಿಂದೂ ಧರ್ಮದ ಗರುಡ ಪುರಾಣದ ಪುಸ್ತಕವು ಸಾವಿನ ನಂತರದ ಜೀವನದ ಜಟಿಲತೆಗಳನ್ನು ಮತ್ತು ಅಸ್ತಿತ್ವದ ಸಮಯದಲ್ಲಿ ಒಬ್ಬರ ಕ್ರಿಯೆಗಳ ಪರಿಣಾಮಗಳನ್ನು ಪರಿಶೀಲಿಸುತ್ತದೆ. ಭೂತದ ಅಸ್ತಿತ್ವ, ಹಿಂದಿನ ಕರ್ಮ, ಸೂಕ್ಷ್ಮ ಮತ್ತು ಸ್ಥೂಲ ದೇಹಗಳ ಪರಿಕಲ್ಪನೆಗಳು ಮತ್ತು ಈ ಅನ್ವೇಷಣೆಯಲ್ಲಿ ಆತ್ಮದ ಪ್ರಯಾಣಕ್ಕೆ ಅವುಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಹಿಂದೂಗಳು ಗರುಡ ಪುರಾಣದ ಬೋಧನೆಗಳನ್ನು ಅನುಸರಿಸುತ್ತೇವೆ. ನಮ್ಮ ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವನ್ನು ಬರೆದ ಕೀರ್ತಿ ವೇದವ್ಯಾಸರಿಗೆ ಸಲ್ಲುತ್ತದೆ. ಗರುಡ ಎಂಬುದು ವಿಷ್ಣುವನ್ನು ಆರೋಹಿಸುವ ಪವಿತ್ರ ಪಕ್ಷಿಯ ಹೆಸರಿನಿಂದ ಬಂದಿದೆ. ಈ ಪುಸ್ತಕವು ಸಾವು ಹಾಗೂ ಸಾವಿನ ನಂತರ ಬಗ್ಗೆ ಮಾತನಾಡುತ್ತದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಭೂಮಿಯ ಮೇಲೆ ಮಾಡುವ ವಿವಿಧ ಕಾರ್ಯಗಳಿಗೆ ಅವನು ಸತ್ತ ನಂತರ ವಿವಿಧ ಶಿಕ್ಷೆಗಳನ್ನು ಅನುಭವಿಸುತ್ತಾನೆ. ಮೊದಲೇ ಇಂತಹ ತಪ್ಪಿಗೆ ಇಂತಹ ಶಿಕ್ಷೆ ಎಂಬುದು ನಿಗದಿಯಾಗಿರುತ್ತದೆ. ಈ ಮೂಲಕ ಪುನರ್ಜನ್ಮ ಮತ್ತು ವಿಮೋಚನೆಯ ಪ್ರಕ್ರಿಯೆಗಳ ಒಳನೋಟಗಳನ್ನು ಈ ಪುರಾಣವು ಒದಗಿಸುತ್ತದೆ. ಬಹುಶಃ ನಮ್ಮನ್ನು ಬದುಕಿಗಿಂತ ಹೆಚ್ಚು ಕಾಡುವುದು ಸಾವು. ಸಾವು ಎಂದರೆ ನೋವು ಹಾಗೂ ಅಂತ್ಯ. ನಾವೆಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು, ನಿಜ. ಆದರೆ ಸತ್ತ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಯು ಎಲ್ಲರನ್ನೂ ಕಾಡುವುದು ಸಹಜ. ಅದಕ್ಕೆ ಗರುಡ ಪುರಾಣದ ಪ್ರಕಾರ ಇಲ್ಲಿದೆ ಉತ್ತರ. ಗರುಡ ಪುರಾಣದ ಪ್ರಕಾರ ಜಗತ್ತಿನಲ್ಲಿ 84 ಲಕ್ಷ ವಿಧದ ಜಾತಿಯ ಜೀವಜಂತುಗಳಿವೆ, ಅಂದರೆ ಆತ್ಮಗಳಿವೆ. ಇದರಲ್ಲಿ ಕೀಟಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಳು ಮತ್ತು ಮನುಷ್ಯ ಹೀಗೆ ಜೀವಂತಿಕೆ ಇರುವ ಎಲ್ಲವೂ ಸೇರಿದೆ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಮರಣದ ಆತ್ಮವು ದೇಹವನ್ನು ತೊರೆದಾಗ ಹಸಿವು, ಬಾಯಾರಿಕೆ, ಕೋಪ, ದ್ವೇಷ ಹಾಗೂ ಕಾಮದಂತಹ ಭಾವನೆಗಳು ಅದರಲ್ಲೇ ಉಳಿದು ಹೋಗುತ್ತದೆ. ಮಾನವನ ಸಾವಿಗೂ 72 ಗಂಟೆಗಳ ಮುನ್ನ ಅವನ ಮುಖದಲ್ಲಿ ಹಾಗೂ ದೇಹದಲ್ಲಿ ಕೆಲವು ಬದಲಾವಣೆಗಳು ನಡೆಯುತ್ತವೆ. ಸಾವಿನ ಕಾರಣದಿಂದಾಗಿ ಅವನ ಮುಖದಲ್ಲಿ ಅಭಿವ್ಯಕ್ತಿಗಳು ಬದಲಾಗಲು ಪ್ರಾರಂಭಿಸುತ್ತವೆ. ಈ ಸಂದರ್ಭದಲ್ಲಿ ಅನೇಕ ಜನರು ತಮ್ಮ ಪೂರ್ವಜರನ್ನು ಕರೆದುಕೊಂಡು ಹೋಗಲು ಬಂದವರ ಮುಖಗಳನ್ನು ನೋಡುತ್ತಾರೆ ಹಾಗೂ ಅನೇಕ ಜನರು ಸಾಯುವ ಮೊದಲು ಜೀವನದಿಂದ ಮುಕ್ತರಾಗುತ್ತಿರುವ ಬಗ್ಗೆ ಇತರ ಜನರಿಗೂ ಹೇಳುತ್ತಾರೆ ಎನ್ನಲಾಗಿದೆ. ಗರುಡ ಪುರಾಣದ ಪ್ರಕಾರ ಸತ್ತ ವ್ಯಕ್ತಿಯು ತನ್ನ ಮುಂದಿನ ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ. ಅದು ಅವನು ಮಾಡಿದ ಕಾರ್ಯಗಳಿಂದ ನಿರ್ಧರಿಸಲ್ಪಡುತ್ತದೆ. ಕೆಟ್ಟ ಕರ್ಮಗಳನ್ನು ಮಾಡುವ ವ್ಯಕ್ತಿಯ ಆತ್ಮವು ಮರಣದ ಪ್ರಪಂಚದಲ್ಲಿ, ಅಂದರೆ ಭೂಮಿಯ ಮೇಲೆ ಯಾವುದೋ ರೂಪದಲ್ಲಿ ಹುಟ್ಟುತ್ತದೆ. ಇದರೊಂದಿಗೆ ಹುಟ್ಟಿದ ಮೇಲೆ ಅಲೆದಾಡುತ್ತಲೇ ಇರುತ್ತದೆ
ಮತ್ತೊಂದೆಡೆ ಒಬ್ಬ ವ್ಯಕ್ತಿಯು ನೈಸರ್ಗಿಕ ರೀತಿಯಲ್ಲಿ ಸಾಯದಿದ್ದರೆ, ಅರ್ಥಾತ್ ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆ ಇತ್ಯಾದಿಗಳಂತೆ ಅಕಾಲಿಕವಾಗಿ ಮರಣ ಹೊಂದಿದರೆ ಅಂತಹ ವ್ಯಕ್ತಿಯ ಆತ್ಮವು ಪ್ರೇತ ಲೋಕಕ್ಕೆ ಹೋಗುತ್ತದೆ ಎನ್ನಲಾಗಿದೆ. ಪುರಾಣಗಳ ಪ್ರಕಾರ ಆತ್ಮವು ದೇಹದಿಂದ, ಅರ್ಥಾತ್ ಆತ್ಮವು ದೇಹವನ್ನು ಕಾಲ್ಬೆರಳುಗಳಿಂದ ಬೇರ್ಪಡಿಸುತ್ತದೆ. ಅದಕ್ಕಾಗಿಯೇ ಸಾವಿನ ನಂತರ ಕಾಲ್ಬೆರಳುಗಳನ್ನು ಒಟ್ಟಿಗೆ ಕಟ್ಟಲಾಗುತ್ತದೆ. ಇದನ್ನು ಮಾಡಿದರೆ ಆತ್ಮವು ಮತ್ತೆ ದೇಹವನ್ನು ಪ್ರವೇಶಿಸುತ್ತದೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಆತ್ಮವು ತಲೆಯಿಂದ ಹೊರಹೋಗುತ್ತದೆ, ಜೊತೆಗೆ ಬಾಯಿಂದಲೂ ಸಾಯುತ್ತಾರೆ ಹಾಗೂ ಕಣ್ಣು ತೆರೆದು ಸಹ ಸಾಯುತ್ತಾರೆ ಎನ್ನಲಾಗಿದೆ. ಹಲವು ನಂಬಿಕೆಗಳ ಪ್ರಕಾರ ಸತ್ತವರ ಆತ್ಮ ಶಾಂತಿಗಾಗಿ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆ. ಮನೆಯಲ್ಲಿ ಯಾರಾದರೂ ಸತ್ತ ನಂತರ 12ರಿಂದ 13 ದಿನಗಳವರೆಗೆ ಗರುಡ ಪುರಾಣವನ್ನು ಪಠಿಸುವ ನಿಬಂಧನೆ ಇದೆ. ಕುಟುಂಬದಲ್ಲಿ ಯಾರಾದರೂ ಸತ್ತರೆ ಆ ಮನೆಯ ಸದಸ್ಯರು ಕಸಿದು ಬೀಳುತ್ತಾರೆ. ಗರುಡ ಪುರಾಣದ ಪಠ್ಯವನ್ನು ಕೇಳುವುದರಿಂದ ಈ ಭೀಕರ ದುರಂತವನ್ನು ಸಹಿಸಿಕೊಳ್ಳಲು ಅವರಿಗೆ ಶಕ್ತಿ ಬರುತ್ತದೆ. ಗರುಡ ಪುರಾಣದ ಸಾರವೇನೆಂದರೆ, ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲೂ ಒಳ್ಳೆಯ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಬಾರದು ಎಂದು. ನೋಡಿದರಲ್ಲ ವೀಕ್ಷಕರೇ, ಸತ್ತವರ ಮನೆಯಲ್ಲಿ ಹೇಗೆ ಗರುಡ ಪುರಾಣವನ್ನು ಪಠಿಸಲಾಗುತ್ತದೆ ಹಾಗೂ ಸಾವಿನ ನಂತರ ಆತ್ಮವು ಹೇಗೆ ಹೊರಗಡೆ ಹೋಗುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.